ಬರೀ ಹಿಂದೂ ಪರವಾಗಿ ಮಾತಾಡಿ ಮುಸ್ಲಿಂ ಬಾಂಧವರನ್ನ ದೂರ ಇಟ್ಟಾರೆ ಬಿಜೆಪಿದಿಂದ. ನಾನು ಈ ಸಲ ಜಡ್ಪಿ ತಾಲೂಕು ಪಂಚಾಯತ್ ಟಿಕೆಟ್ ಕೊಡ್ತೀನಿ. ಬಾಪರೆ ಮಗನ ನೀ ಅದು ಕೊಡು, ಬೇಕಾದ ಮಾಡು, ಹತ್ತು ಹೋಗಿ ಹಾಕಿದ್ರಿ ಜನ ಮತ್ತೆ ಘೋಷಣೆ ಕೂಗ್ತಾ ಇದ್ರು. ಮುಂದಿನ ಮುಖ್ಯಮಂತ್ರಿ ಬಸನಗೌಡ ಪಾಂಡ್ಯ, ದೇವೇಗೌಡರು ಕುಮಾರಸ್ವಾಮಿ ಹೊರಗೆ ಹಾಕಿದ್ರು. ಸ್ವಂತ ಮಗನ್ನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು. ಬಿಜೆಪಿ ಒಳಗ ಪಕ್ಷ ವಿರೋಧಿ ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪನ ಹೊರಗೆ ಹಾಕಿದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ. ಈಗ ನನ್ನ ಹೊರಗೆ ಹಾಕ್ಯಾರ, ನಾ ಮುಖ್ಯಮಂತ್ರಿ. ನಿಮ್ಮ ಸಮಾಜದಂಗ ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ಸ್ವೀಕಾರ ಮಾಡಿ ಒಬ್ಬ ಹಿಂದೂ ದೇಶದ ವಿರುದ್ಧ ತಾಯ್ಗಂಡಿ ಕೆಲಸ ಮಾಡೋದಿಲ್ಲ. ಅದೇ ಜನ ದೇಶಕ್ಕೆ. ಯಾಕಂದ್ರೆ ಅಲ್ಲಿ ಇರಾನದಾಗ ಓಡಿಸ್ಬಿಟ್ರು. ಅವ್ರಿಗೆ ಇರಾನ ಪೂರ್ತಿ ಪಾಚಿ ಕಳಿತರು. ಬರೀ 4,000 ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಿದ್ದು ಗೊತ್ತು. ಇರಾನ್ ಪೂರ್ತಿ ಇಸ್ಲಾಂ ಕಂಟ್ರಿ. ಅವರು ಬಂದಾಗ ಒಬ್ಬ ರಾಜನ ಬಳಿ ಬರ್ತಾರೆ, ಕಾಲಿಕತ್ತ ರಾಜನ ಬಳಿ. ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕನ್ನೋಂಥ ಶಪಥ ಬಿಟ್ಟರೆ ನನ್ನ ಬಳಿ ಯಾವುದೇ ದುರಾಶೆ ಇಲ್ಲ. ರಾಜಕಾರಣ ನೋಡ್ಲಾಗತ್ತೆ. ಜನರ ಮುಂದೆ ಮತ್ತೊಂದು ಪರ್ಯಾಯ ಆಪ್ಷನ್ ಇಲ್ಲ ಕರ್ನಾಟಕದಾಗ. ಸಾಕು ಅವೇ ಸ್ವಂಟಿ ನೋಡಿ 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 ಸಾಕಿ. ಅವ್ರ ಅಪ್ಪ ಗಣನೆ ಮಗ ಆತ, ಮಗ ಗಣನೆ ಮೊಮ್ಮಗ ಆತ. ಮತ್ತೆ ನಾವು ಉಳಿದಿದ್ರೆ ಬಿಸಿಲಕ್ಕೆ ಲಕ್ಷಣ ಅಲ್ಲ. ಅವರೆಲ್ಲ ಬೆಳಿಬೇಕು. ಸಾಕಾಗಿತ್ತು. ಕೆಲವು ಲೀಡರ್ಗಳು ಭಾರಿ ಮಾಡೋದಾಗಲಾಗತ್ತೆ. ನಾವು ಆರ್ಸಿ ಗೋಲ್ತನ ಬೇರೆ ಇರ್ತಾರ, ಆರ್ಸಿ ಬಂದ ಮೇಲೆ ಬೇರೆ ಆಗ್ತದೆ. ಅವರು ತಪ್ಪು ಮಾಡಿ ಬಿಜಾಪುರ್ನಾಗ ಲೀಡಕ್ಕೆ ಯಾಕೆ ಕಡಿಮೆ ಆಯ್ತದ ಕೇಳ್ತಾರೆ. ನೀವು ಹತ್ತು ಹೊಟ್ರೆ ಬಂಜಾರ ಸಮಾಜ ಓಟ್ ಹಾಕ್ಬೇಡ ಅನ್ನೋದು, ನಮ್ಮ ರೈಟ್ ಕಮ್ಯುನಿಟಿಯವ್ರು ಓಟ್ ಹಾಕ್ಬೇಡ ಅನ್ನೋದು. ನೀವು ಉಪಾಧ್ಯಾಯ ಮಾಡು, ನೀನು ಮೇಕಪ್ ಮಾಡ್ಲಕ್ಕ ಆಗ್ಯಾರ. ಅಫ್ಘಾನಿಸ್ತಾನ ನಮ್ದ್ರಾಗೆ ಇತ್ತು. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಹಂಗಾಗ್ಬೋದು, ಹಂಗ ಆಗ್ಯಾರ. ಆದ್ರ ದಲಿತ ಮುಸ್ಲಿಂ ಬಾಯಿ ಬಾಯಿ ಎಂದೂ ದೇಶದಲ್ಲಿ ಆಗಿ ಸಾಧಿಲ್ಲ. ಯಾವ ಸಮಾಜ ಏನು ಸಂಬಂಧ ಇಲ್ಲ. ಆಸೆ ಬಂದ ಮೇಲೆ ಬೇರೆನೆ ಮೊದಲು ಕಣ 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 ಎಪ್ಪ ಅಣ್ಣ ಎಪ್ಪ ಅಣ್ಣ ಏನ್ ತಿಳ್ಕೊಂಡಾರ ಅವರೆಲ್ಲ. ಇವತ್ತು ಎತ್ತಾಳನ್ನು ಮುಗಿದೈತೆ ತಿಳ್ಕೊಂಡಾರ. ಡಾಕ್ಟರ್ APJ ಕಲಾಂ ಮಾರ್ಗ. ಕೆಲವೊಂದು ಮಂದಿ ಮಾತಾಡ್ತಾರೆ ಹಲ್ಕ ಹಲ್ಕ. ಸ್ವಲ್ಪ ತಡೀರಿ. ನಮ್ಮವ್ರು ಯಾರು ಮಾತಾಡಿಲ್ಲ ಸರ್ಕಾರ. ವಿಧಾನಸಭೆಯಲ್ಲಿ ನಾ ಎದ್ದು ನಿಂತ್ರೆ ಎಲ್ಲ ರಾಜಕೀಯ ಪಕ್ಷದ ಶಾಸಕರು ಗೌರವ ಕೊಟ್ಟು ನಾ ಮಾತಾಡುವಂತ ಮುಖ್ಯಮಂತ್ರಿಗಳು ಹೇಳಿದು ಎಲ್ಲರೂ ನನ್ನ ಮಾತುಗಳನ್ನು ಕೇಳ್ತಾರೆ. ಆಡಿದ್ರು ಸಹ ಏನು ಕಿತ್ಕೋದಾಗೋದಿಲ್ಲ. ಕಾರ್ಯಕರ್ತರು ಮತ್ತೆ ಘೋಷಣೆ ಕೂಗ್ತಾ ಇದ್ರು. ಮುಂದಿನ ಮುಖ್ಯಮಂತ್ರಿ ಬಸನಗೌಡ ಪಾಂಡ್ಯ. ಸಿದ್ದರಾಮಯ್ಯನವ್ರು ಹೇಳಿದೆ, ನೀನು ಎಕ್ಸ್ಪೆಲ್ ಮಾಡ್ಯಾರ, ನೀ ಏನೋ ಮಾತಾಡ್ತಕ್ಕಂಥ. ಏನಂದ್ರೆ ಹಂಗೆ ಯಾಕೆ ನಾಟಕ ಮಾಡಿದ್ರು ಗೊತ್ತದ. ಏನಾರೇ
ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಅದು ನನ್ನ ಸಲುವಾಗಲ್ಲ, ಮತ್ತೆ ಯಾವುದೋ ಒಂದು ವ್ಯಕ್ತಿ ಸಲುವಾಗಲ್ಲ. ನಮ್ಮೆಲ್ಲರ ಗೌರವ ಅಭಿಮಾನ ಯಾಕೆ ಹೆಚ್ಚಾಗಿದೆ ಅಂದ್ರೆ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡೋದ್ರ ಸಲುವಾಗಿ ನಮ್ಮೆಲ್ಲರ ಗೌರವ ಹೆಚ್ಚಾಗಿದೆ. ಯಾರೂ ವ್ಯಕ್ತಿ ದೊಡ್ಡವಲ್ಲ. ನಾವು ಗಟ್ಟಿಯಾಗಿ ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಆ ಕಲ್ಪನೆಯೊಂದಿಗೆ ಲೋಕಮಾನ್ಯ ತಿಲಕರು ಗಜಾನೋತ್ಸವನ್ನ ಸಾರ್ವಜನಿಕ ಉತ್ಸವನ್ನಾಗಿ ಮಾಡಿದರು. ಇವತ್ತು ವೇದಿಕೆ ಮೇಲೆ ನಮ್ಮ ಸ್ವಾಮಿ ವಿವೇಕಾನಂದ ಸೇನೆ ಅಧ್ಯಕ್ಷರಾದಂತ ಚಂದ್ರು ಚೌಧರಿ ಅವರಿದ್ದಾರೆ. ಈ ವರ್ಷದ ಸ್ವಾಮಿ ವಿವೇಕಾನಂದ ಸೇನೆ ಶ್ರೀ ಗಜಾನನ ಮಹಾಮಂಡಳಿಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾದಂತ ಶ್ರೀ ನಂದು ಗಡಿಗೆ ಅವರು ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮಹಾಪೌರರಾದಂತ MS ಕೈಡಿ ಅವರು ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಉಪಮಹಾಪೌರ ಎಷ್ಟು ಅದ್ಭುತವಾಗಿ ಮಾತಾಡೋದು. ನಾವೇ ಮಾತಾಡೋದು ಮಾತ್ರ ಅಲ್ಲ, ಸಮಾಜದಲ್ಲಿರುವಂತ ಎಲ್ಲ ವರ್ಗದ ಜನ ಇವತ್ತು ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅವರಲ್ಲಿರುವಂತ ಹೃದಯಾಂತರಾದಂತ ಮಾತಾಡುವಂಥವ್ರು ಈ ಸಮಾಜಕ್ಕೆ ದೇಶಕ್ಕೆ ಬೇಕಾಗಿದೆ. ಇವತ್ತು ನಮ್ಮ ದಲಿತ ಮುಖಂಡ ಪ್ರತಾಪ್ ಎಷ್ಟು ಚೆನ್ನಾಗಿ ಮಾತಾಡಿದ ಒಬ್ಬ ದಲಿತ ಮುಖಂಡನಾಗಿ. ಇವತ್ತ ನಮ್ಮ ಸಂತೋಷ್ ಕೈಕೇರಿ ಒಬ್ಬ ದಲಿತ ಸಮುದಾಯದ ಒಬ್ಬ ಯುವಕ, ನಮ್ಮ ವಿಕ್ರಮ್ ಗಾಯಕ್ವಾಡ್ ಒಂದು ಅತ್ಯಂತ ಈ ಮಾನಗಾವಿನ ಸಮಾಜದ ಒಬ್ಬ ನಿಷ್ಠಾವಂತ ವ್ಯಕ್ತಿ. ಅದೇ ರೀತಿ ನಮ್ಮ ಕಾರ್ಪೊರೇಟರ್ಗಳು 17 ಜನ ಹಚ್ಕೊಂಡಾರ. ಇವತ್ತ ವಿಜಯಪುರ ಭಗವಾ ಜಂಡಾದ ತಳಗ ಇದೆ. ನಮ್ಮವರೇ ಮಹಾಪೌರರು, ನಮ್ಮವರೇ ಉಪಮಹಾಪೌರರು. ಬಹುಶಃ ವಿಜಯಪುರ ಏನು ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಒಮ್ಮೆ ಬಿಜೆಪಿಯ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಮಹಾಪೌರ ಆಗುವುದಾಗಲಿ ಉಪಮಹಾಪೌರ ಆಗಲಿ ಆಗಿರಲಿಲ್ಲ. ಆದ್ರೆ ಇವತ್ತು ನಮ್ಮ ವೇದಿಕೆಗೆ ಎಷ್ಟು ಆನಂದ ಅನ್ನಿಸ್ತದಂದ್ರೆ ನಮ್ಮ 17 ಜನ ಬಿಜಾಪುರದಲ್ಲಿ ಏನು ಆಚೆ ಬಂದಾರಲ್ಲ ಅವರೆಲ್ಲರೂ ಅತ್ಯಂತ ಕ್ರಿಯಾಶೀಲರಾಗಿ, ನಾ ಎಲ್ಲರೂ ಹೆಸರು ತಗೋಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ಒಬ್ಬರಿಗಿಂತ ಒಬ್ಬರು ಆಕ್ಟಿವ್ ಆಗಿ ಈ ವಾರ್ಡ್ಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಮಾಜದ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಇವತ್ತು ನೋಡಿ ನಮ್ಗ ಗೋಪಾಲ್ ಮಹಾರಾಜ್ ಇದಾರ, ನಮ್ಮ ಬಂಜಾರ ಸಮಾಜನಾಗಿ ಮಾತಾಡಿದಂತ ಪ್ರಕಾಶ್ ಚವ್ಹಾಣ್ ಅದಾರ, ಅಲ್ಲಿಂದ ನಮ್ಮ ಬಸವರಾಜ್ ಬಿರಾದರ್ ಸಿದ್ದೇಶ್ವರ ಬ್ಯಾಂಕಿನ ಈಗ ಪ್ರಾಮಾಣಿಕ ಅಧಿಕಾರಿ ಅದಾರ, ಬಾಪು ಸಿರ್ಜಾಡ್ ಅವರು ಅದಾರ, ರಾಜಶೇಖರ್ ಭಜಂತ್ರಿ ಅದಾರ. ಇವೆಲ್ಲ ನೋಡಿ ಎಲ್ಲಾ ಸಮಾಜದವರು ಇವತ್ತು ವೇದಿಕೆ ಮೇಲೆ ಅದಾರ. ಇವತ್ತ ನನಗೆ ಬಹಳ ಖುಷಿ ಆಗುದೇನಂದ್ರೆ ಎಲ್ಲರೂ ಚೆನ್ನಾಗಿ ಮಾತಾಡಕತ್ತಾರ. ಅವ್ರಿಗೆಲ್ಲ ಭಾಷಣಕ್ಕೆ ಬಿಟ್ಟು ಕೊಡ್ಬೇಕು, ಬರೀ ನಾನೇ ಮಾತಾಡಿದ್ರೆ ಅದು ಸರಿಯಲ್ಲ. ಇವತ್ತು ನಮ್ಮ ಪ್ರತಾಪ್ ಮಾತಾಡ್ದ ಇತಿಹಾಸ
ಮಾಡೋದಾಗೋದಿಲ್ಲ. ಇವತ್ತ ಹೇಳ್ತಾರೆ ಎಲ್ಲ ವಿಧಾನಸಭೆಯಲ್ಲಿ ನಾ ಎದ್ದು ನಿಂತ್ರೆ ಎಲ್ಲ ರಾಜಕೀಯ ಪಕ್ಷದ ಶಾಸಕರು ಗೌರವ ಕೊಟ್ಟು ನಾ ಮಾತಾಡುವಂತ ಮುಖ್ಯಮಂತ್ರಿಗಳು ಹಿಡಿದು ಎಲ್ಲರೂ ನನ್ನ ಮಾತುಗಳನ್ನು ಕೇಳ್ತಾರೆ. ನಾ ಯಾರು ಕೂಡ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಏ ಯತ್ನ ನೀನು ಎಕ್ಸ್ಪೆಲ್ ಮಾಡ್ಯಾರ, ನೀ ಏನೋ ಮಾತಾಡ್ತಕ್ಕಂಥ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾ ಹೇಳಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದೇವೇಗೌಡರು ನಿಮ್ಮನ್ನು ಎಕ್ಸ್ಪೆಲ್ ಮಾಡಿದ್ರು. ಅವರಿಗೆ ಕೆಲ್ಸು ಕೆಲಸಲಾದಂಗೆ ನಾಟಕ ಕಂಪನಿ ಮಾಡ್ತಾರೆ. ಏನಂದ್ರೆ ಹಂಗೆ ಯಾಕೆ ನಾಟಕ ಮಾಡಿದ್ರು ಗೊತ್ತದಾನ? ಏನಾರೇ ಅದಕ್ಕೆ ಉತ್ತರ ಕೊಡ್ಬೇಕಂತ ಹೇಳಿ ತಲೆಯಾಗ ಪ್ರಯತ್ನ ಮಾಡಿದ್ರು, ಏನು ಸಿಗಲಿಲ್ಲ. ಅದೇ ಈಗ ನಾವು ಅವ್ರು ಹೆಂಗೆ ನಿಂತು ಸ್ಟೈಲ್ದಾಗಿತ್ತು ಹಂಗೆ ಸ್ಟೈಲ್ದಾಗೆ. ಅವಾಗ ದೇವೇಗೌಡರು ಹೊರಗೆ ಹಾಕಿದ್ದು ಖರೆ ಅಲ್ರಿ? ಹೌದು, ನಿಮ್ಮನ್ನ ಹೊರಗೆ ಹಾಕಿದ್ರು ನೀವು ಮುಖ್ಯಮಂತ್ರಿ ಆದ್ರಿ. ದೇವೇಗೌಡರು ಕುಮಾರಸ್ವಾಮಿನ ಹೊರಗೆ ಹಾಕಿದ್ರು, ಸ್ವಂತ ಮಗನ್ನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು. ಬಿಜೆಪಿ ಒಳಗ ಪಕ್ಷ ವಿರೋಧಿ ಕೆಲಸ ಮಾಡೋದಕ್ಕೆ ಯಡಿಯೂರಪ್ಪನ ಹೊರಗೆ ಹಾಕಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ. ಈಗ ನನ್ನ ಹೊರಗೆ ಹಾಕ್ಯಾರ, ನಾ ಮುಖ್ಯಮಂತ್ರಿ. ನಾಯೇನು ಈಗ ಎಲ್ಲ ಸಮಾಜದವರು ಯಾವ ಸಮಾಜಗಳಿಗೆ ಸಹ ಅನ್ಯಾಯ ಆಗದಂತೆ ಅವರ ಹಕ್ಕೇನದನ್ನು ಕೊಡಿಸೋದ್ರ ಜೊತೆಗೆ ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕನ್ನೋಂಥ ಶಪಥ ಬಿಟ್ಟರೆ ನನ್ನ ಬಳಿ ಯಾವುದೇ ದುರಾಶೆ ಇಲ್ಲ. ನಾವೇನು ಮುಖ್ಯಮಂತ್ರಿಯಾಗಿ ಡ್ಯೂಟಿ ಮಾಡಿ ದುಬೈದಾಗ ಆಸ್ತಿ ಮಾಡ್ಬೇಕ ನಾವಲ್ಲ, ಅಮೆರಿಕದಾಗ ಆಸ್ತಿ ಮಾಡ್ಬೇಕ ನಾವಲ್ಲ, ಸಿಂಗಾಪುರ್ದಾಗ ಹಡಗು ತಗೋಬೇಕ ನಾವಲ್ಲ. ಈ ಕರ್ನಾಟಕದ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು, ಎಲ್ಲರೂ ಸ್ವಾಭಿಮಾನದಿಂದ ಊಟ ಮಾಡಬೇಕು. ಬಂಧುಗಳೇ, ಇವತ್ತಿನ ರಾಜಕಾರಣ ನೋಡ್ಲಾಗತ್ತೆ. ಜನರ ಮುಂದೆ ಮತ್ತೊಂದು ಪರ್ಯಾಯ ಆಪ್ಷನ್ ಇಲ್ಲ ಕರ್ನಾಟಕದಾಗ. ಸಾಕು ಅವೇ ಸ್ವಂಟಿ ನೋಡಿ 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 ಸಾಕಾಗಿ ಅವ್ರ ಅಪ್ಪ ಗಣನೆ ಮಗ ಅಂತ, ಮಗ ಗಣನೆ ಮೊಮ್ಮಗ ಅಂತ. ಮತ್ತೆ ನಾವು ಉಳಿದ್ರೆ ಕಿಸಿಲಕ್ಕಿದ್ದೀವಿ. ಬದಲಾವಣೆ ಆಗ್ಬೇಕಿಲ್ಲ. ಬದಲಾವಣೆ ಯಾಕಾಗ್ಬೇಕಂದ್ರ ಇವತ್ತೇ ನೀವು ಯುವಕರು ನೀವು ಒಂದು ಆಶಾಭಾವನೆಯಿಂದ ನಮ್ಮ ನೌಕರಿ ಸಿಗ್ತೈತಿ, ನಮ್ಮ ಅಭಿವೃದ್ಧಿ ಆದ್ರೆ ನಮ್ಮ ನೀರಾವರಿ ಆಗ್ತದೆ, ನಮಗೆ ಸಿಗುವಂತ ಮೀಸಲಾತಿ ಸೌಲಭ್ಯ ಸಿಗಬೇಕು, ನಾವು ಎಲ್ಲರನ್ನು ಸ್ವಾಭಿಮಾನದಿಂದ ಜೀವನ ಮಾಡಬೇಕು ಅಂತ ಕನಸಿಟ್ಕೊಂಡಿರ್ತ ಯುವಕರು ಇವತ್ತು ರಾಜ್ಯದಲ್ಲಿ ನಿರಾಶೆ ಆಗಿದ್ದಾರೆ. ಬರೀ ಗ್ಯಾರಂಟಿದಿಂದ ಏನೋ ಆಗೋದಿಲ್ಲ. ನಾವು ಉದ್ಯೋಗ ಸೃಷ್ಟಿ ಆಗ್ಬೇಕು. ಪ್ರತಿಯೊಂದು ಕುಟುಂಬದಾಗ ಒಬ್ಬನಿಗೆ ಉದ್ಯೋಗ ಹೊಟ್ಟೆ ತುಂಬ ಕನಿಷ್ಠ 15ರಿಂದ 20 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ತಿಂಗಳ ನೌಕರಿ ಮಾಡಿ ಅಥವಾ ಕಾಯಕ ಮಾಡಿ ಇವತ್ತು ಮನಿ ನಡೆಸುವಂತಾಗಬೇಕು. ನಿಮ್ಮ ಗ್ಯಾರಂಟಿ ನೀವು ಕೊಡುವಂತ ಭಿಕ್ಷಾಟನೆಯಿಂದ ನಾವು ದೊಡ್ಡವರಾಗುವುದಿಲ್ಲ. ನಾವೇ ನಮ್ಮ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಬಿಡ್ರಿ. 1,15,000 ಕೋಟಿ ರೂಪಾಯಿ ಸಾಲ ಮಾಡ್ರಿ. ಈ ಸಲ ಬಜೆಟ್ನಾಗ ಹೇಳ್ಕೊಂಡಿರಿ. ಇನ್ನೊಂದು 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ರಿ. ಆಲಮಟ್ಟಿ ಯೋಜನಾ 18 ಲಕ್ಷ ಎಕರೆ ನೀರಾವರಿಗುವಂತ ಆಲಮಟ್ಟಿಯನ್ನ 524 ಎಕರೆ ಮಾಡಿದ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ. ಯಾರಿಗೂ ಅಕ್ಕಿ ಬೇಕಾಗಿಲ್ಲ, ಮುಖಕ್ಕೆ ಬಸ್ ಬೇಕಾಗಿಲ್ಲ, 2,000 ರೂಪಾಯಿ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿತ್ತು ಸ್ವಾಭಿಮಾನದಿಂದ ಜೀವನ ಮಾಡುವಂತ ಒಂದು ಕಾಲ ಬರಬೇಕಾಗಿದೆ. ಬಂದು
ಒಂದು 4-5 ಹಳ್ಳಿಯಲ್ಲಿ ನೂರಾರು ಸಾವಿರಾರು ಕಾರ್ಯಕರ್ತರು ಒಂದೇ ಘೋಷಣೆ ಕೂಗ್ತಾ ಇದ್ರು, ಮುಂದಿನ ಮುಖ್ಯಮಂತ್ರಿ ಬಸನಗೌಡ ಪಾಂಡ್ಯ. ಇವತ್ತು ಜನ ನನ್ನ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಈ ಮನುಷ್ಯನಿಂದ ಏನಾರೇ ಆಗ್ಬಿಡ್ತಾರೆ, ಏನಾರೇ ಒಂದು ಒಳ್ಳೆ ಕೆಲಸ ಮಾಡ್ತಾನಿವ. ಬರೇ 3-4 ವರ್ಷ ನಂಗೆ ಬಿಜಾಪುರ ಹೆಂಗಿತ್ತು ಈಗ ಹೆಂಗಾಯ್ತು ಅನ್ನೋದು ಇಡೀ ಕರ್ನಾಟಕದಲ್ಲಿ ಇವತ್ತ ಜನ ಬರ್ತದೆ. ಇವತ್ತ ಒಂದು ಬಿಜಾಪುರನ್ನ ಇಟ್ಟು ಅಭಿವೃದ್ಧಿ ಮಾಡ್ಯಾನಂದ್ರ ಇಂಥವ್ರಿಗೆ ಕರ್ನಾಟಕ ಕೊಟ್ಟರೆ ಯಾವ ರೀತಿ ಅಭಿವೃದ್ಧಿ ಆಗ್ತೈತೆ ಅನ್ನೋದು ಒಂದು ಆಶಯ ಇಟ್ಕೊಂಡಿರ್ತಾರೆ. ಅಭಿವೃದ್ಧಿ ಆದ್ರೆ ನಮ್ಗೆ ಉದ್ಯೋಗ ಸಿಗ್ತದೆ. ಇಷ್ಟೆಲ್ಲ ರೋಡ್ಗಳು, ಡ್ರೈನೇಜು ಎಲ್ಲರೂ ಬಂದ ರೋಡ್ ಕೆಟ್ಟವ ನಮ್ಮ ಮಾಡಿದ್ಮ್ಯಾಗ ಯಾವ ಕಿತ್ಕೊಂಡು ಹೋಗ್ಯಾವ, ಬೆಂಗಳೂರಿನ ಕಿತ್ಕೊಂಡೇ ಹೋಗ್ಯಾವ. ಹಡಗದಾಗ ಅಡ್ಡಾಡಕತ್ತಾರ, ಹಡಗದಾಗ ಏನೈತಿ ಬೆಂಗಳೂರು ಪರಿಸ್ಥಿತಿ. ಇಲ್ಲಿ ಕೆಲವೊಂದು ಉಪಾಧ್ಯಾಯರುಗಳು ನಮ್ಮ ಕಾರ್ಪೊರೇಟರ್ ನಮ್ಮ ಹೆಸರು ಕೆಡಿಸ್ಬೇಕಂತ ಉಪವಾಸ ಕೊಂಡಿರ್ತಾರೆ. ಯಾವ್ದಾರು ಉಪವಾಸ ಕೊಡ್ತಾರೆ ಮಕ್ಕಳು. ಗ್ರಾಮದಲ್ಲಿ ಒಂದು ಏನೋ ಐತಿ, ಅದಕ್ಕೆ ನೀರು ಬಂದ ಅಂತ ಹೇಳಿ ಇವ್ರ ಮುಖಾಗ ನೀರು ಬಂದ. ಜನರ ಸಲುವಾಗಿ ಅಲ್ಲ, ಬಿಜಾಪುರ ಜನ ಶಾಣೆ ಅದಾರ. ಯಾರು ನಮ್ಮ ಗುರು ಗಚ್ಚಿನ ಮಾಡಿ ಹೇಳೋದಲ್ಲ, ಯಾರು ಏನು ಚಿಗದೆ ಆಡಿದ್ರು ಸಹ ಏನು ಕಿತ್ಕೋದಾಗೋದಿಲ್ಲ. ಜನರಿಗೆ ಬೇಕಾಗಿದ್ದು ಬಿಜಾಪುರ ಭಗವಾನ್ ಜಡ್ಡ ಕೈಗಿರಬೇಕು, ಒಬ್ಬ ಗಟ್ಟಿ ಮುಟ್ಟಿ MLA ಇರಬೇಕು, ಆರಾಮ್ ಗಣೇಶ ಚೌತಿ ಒಳಗೆ ಡಿಜೆ ಬಾರ್ಸ್ಲಕ್ ಪರ್ಮಿಷನ್ ಕೊಡಬೇಕು. ಹೌದಿಲ್ಲ? ಬಿಜಾಪುರದಾಗ ಫ್ರೀ ಎಲ್ಲರೂ ಐತಾರೆ ಇಡೀ ಕರ್ನಾಟಕ. ಅಲ್ಲಿ MLAಗಳು ಫೋನ್ ಮಾಡ್ತಾರೆ ನನಗೆ, ಏನ್ರಿ ನಮ್ಮ ಹುಡುಗರು ಎಲ್ಲ ಬಿಜಾಪುರನಾಗ ಡಿಜೆ ಫ್ರೀ ಐತಿ, ನಿಮ್ಗೇನು ಬ್ಯಾನ್ ಆಗೈತಿ ಅಂತ. ನೀವು ಮಾತಾಡೋದಿಲ್ಲಪ್ಪ, ತಮ್ಮೇ ಇಲ್ಲ ನಿಮ್ ಬನ್ನಿ. ನಾ ಹೇಳ್ದಿಲ್ಲ ಮೊನ್ನೆ ವಿಧಾನಸಭೆದಾಗ ಹೇಳ್ದೆ ಇಲ್ಲ, ಮಕ್ಕಳ ನಿಮಗ ಡಿಜೆ ಹಚ್ಚಿದ್ರೆ ಬ್ಯಾನ್ ಆಗ್ತದ, 5 ಸಲ ಒದರ್ತಿರಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಇದ್ದೇ ಒದರ್ಬೇಕಂತ. ಇವತ್ತೊಬ್ಬ ಯಾವ ರಾಜಕಾರಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಪತ್ರಕರ್ತರು ಕೇಳಿದ್ರು, ನೋಡ್ರಿ ನಾವು ಹಿಂದೂ ಹುಡುಗರಂಗ ದಾರು ಕುಡುಗು ಏನೇನು ಮಾಡಿ ನಾವು ಮಾಡೋದಿಲ್ಲ, ನಾವು ಬಹಳ ಶಿಸ್ತಿನಿಂದ ಇರ್ತೀವಿ ಅಂತ ಹೇಳಿದ್ರೆ. ನಾ ಏನಂದ್ರೆ, ಹೌದಪ್ಪ ನಮ್ಮವ್ರು ದಾರು ಕುಡಿತಾರೆ, ಕೆಲವರು ಹುಡುಗ ತಪ್ಪು ಮಾಡ್ತಾರೆ, ಭಾರಿ ಡ್ಯಾನ್ಸ್ ಮಾಡ್ತಾರೆ. ಆದ್ರ ನಿಮ್ಮ ಸಮಾಜದಂಗ ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ಸ್ವೀಕಾರ ಮಾಡಿ ಒಬ್ಬ ಹಿಂದೂ ದೇಶದ ವಿರುದ್ಧ ತಾಯ್ಗಂಡಿ ಕೆಲಸ ಮಾಡೋದಿಲ್ಲ. ಅದೇ ಸನಾತನ. ಯಾರು ನಮ್ಮ ಭಾರತ ಮಾತಾಕ್ಕೆ ಏನಾದ್ರು ಧಿಕ್ಕಾರ್ತೀವಿ ಅಂತ ನಾವು ನಮ್ಮ ಧರ್ಮಕ್ಕೆ ಯಾರು ಕೆಲವು ಕಂಟ್ರಿ ನನ್ನ ಮಕ್ಕಳು ನಮ್ಮದೇ ಅದಾವು, ಅವು ನಮ್ಮ ಹುಟ್ಟಿ ಅವ್ರಂಗೆ ಮಾತಾಡ್ತಾವ. ಅದ್ರಾಗ ಒಂದು 2-3 ಸ್ವಾಮಿಗಳು ಕೂಡ ಅವು ಕಮ್ಯುನಿಸ್ಟ್ರೇ. ಸುಮ್ಮ ಎಲ್ಲರಿಗೆ ಕಾಲು ಮುಗಿಬೇಡ ಸ್ವಾಮಿಗಳು. ಯಾರು ಸನಾತನ ಧರ್ಮಕ್ಕೆ ಗೌರವ ಕೊಡ್ತಾರ, ಯಾರು ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತಾರ, ವಿಶ್ವಗುರು ಬಸವಣ್ಣ ಗೌರವ ಕೊಡ್ತಾರ, ಪಂಚಪೀಠದವ್ರಿಗೆ ಗೌರವ ಕೊಡ್ತಾರ, ಎಲ್ಲ ಆದಿಶಂಕರಾಚಾರ್ಯರಿಗೂ ಋಷಿ ಮುನಿಗಳಿಗೆ ಗೌರವ ಕೊಡ್ತಾರ. ನಮ್ಮ ಧರ್ಮದ ಗುರುಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಅಸಹ್ಯ ಮಾತಾಡೋಂಥ ಸ್ವಾಮಿಗಳಿಗೂ ಕಾಲು ಮುಗಿಬೇಡ. ಕಾಲ ನೀವು ಮುಗಿದು ಬಂದ್ ಮಾಡ್ರಿ, ಅವ್ರದ್ದು ಬಂದಾಗಿಬಿಡ್ತೈತಿ. ಯಾಕ ಏನ್ ಬೇಕಾದ್ರೆ ಮಾತಾಡ್ತಾರೆ. ಒಬ್ಬ ಸ್ವಾಮಿ ಮಾತಾಡ್ತಾನೆ, ಅಲ್ಲೆಲ್ಲ ದಾವಣಗೆರೆ ಕಡೆ ಅದಾನ, ಲಿಂಗಾಯತು ಇಸ್ಲಾಂ ಒಂದೇ ಸಮಾನವು. ಏನಾರ ನನ್ನ ಮಗಳನ್ನ ನಾನೇ ಲಗ್ನ ಆಗ್ತೀನಿ, ಏನ್ ನನ್ನ ತಂಗಿನೇ ನಾ ಲಗ್ನ ಆಗ್ತೀನಿ, ಲಿಂಗಾಯತರು. ಮತ್ ಕೆಲವು ಮಂದಿ ವೀರ ಸೈವರು ಬೇರೆ ಅಂತ ಲಿಂಗಾಯತರು ಬೇರೆ ಅಂತ.
ಹೆಂಗೆ ಒಲಿದು ನೋಡ್ರಿ. ಬಸವಣ್ಣ ಶ್ರೇಷ್ಠ, ಅದೇ ಪಂಚಪೀಠನು ಶ್ರೇಷ್ಠ, ಬಸವಣ್ಣು ಶ್ರೇಷ್ಠ, ಅಂಬೇಡ್ಕರ್ನು ನಮ್ಗೆ ಶ್ರೇಷ್ಠ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಗೆ ಶ್ರೇಷ್ಠ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನು ನಮ್ಗೆ ಶ್ರೇಷ್ಠ, ಸ್ವಾತಂತ್ರ್ಯ ವೀರ ಸಾವರ್ಕರು ನಮಗೆ ಶ್ರೇಷ್ಠ, ಬಾಬು ಜಗಜೀವನ್ ರಾಮರು ನಮ್ಗೆ ಶ್ರೇಷ್ಠ, ಹಡಪದ ಅಪ್ಪನೂ ನಮಗೆ ಶ್ರೇಷ್ಠ, ಸರ್ವಜ್ಞನು ನಮಗೆ ಶ್ರೇಷ್ಠ. ಎಲ್ಲರೂ ವೀರರಾಣಿ ಕಿತ್ತೂರು ಚೆನ್ನಮ್ಮನು ನಮಗೆ ಶ್ರೇಷ್ಠ, ಮಣಿಕೆ ಓಬವ್ವನು ನಮಗೆ ಶ್ರೇಷ್ಠ, ಮಹರ್ಷಿ ವಾಲ್ಮೀಕಿ ನಮಗೆ ಶ್ರೇಷ್ಠ. ಯಾಕಂದ್ರೆ ರಾಮಾಯಣ ಬರೆದವ್ರೆ ಮಹರ್ಷಿ ವಾಲ್ಮೀಕಿ. ಎಲ್ಲ ಜಾತಿ ಮಾಡಿವಂದ್ರೆ ನಾವು ರಾಮಾಯಣ ಬರೆದವ್ರು ಯಾರಿಗೆ? ವಾಲ್ಮೀಕಿ ಜನಾಂಗದ ಮಹರ್ಷಿ ವಾಲ್ಮೀಕಿ. ಎಷ್ಟೇ ಜನಾಂಗದವ್ರು ಇವತ್ತು ರಾಮಂದ್ರ ಬರ್ತಾರ. ಇವತ್ತು ಮಹಾಭಾರತ ಬರ್ದವ್ರು ಯಾರು? ವೇದವ್ಯಾಸ. ಯಾರು? ಗಂಗಾ ಮತಸ್ಥರು, ತಳವಾರು, ಕಬ್ಬಲಿಗೆ ತಾವು ಕರಿತೀವಲ್ಲ ಆ ಸಮುದಾಯರು. ಮತ್ತೆ ನಮ್ಮ ಜಾತಿ ನಮ್ಮ ಪ್ರತಾಪ್ ಬೆಳೆದಲ್ಲ. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅದು ದೇಶದ ಮುಂದೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದಾಗ ಆಕಾಶವಾಣಿ ಇಂಟರ್ವ್ಯೂದಾಗ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಭಾರತದಲ್ಲಿ ರಾಮಾಯಣ ಬರೆದವರು ನಿಮ್ನ ವರ್ಗದವರು, ಅಂದ್ರೆ ಎಷ್ಟೇ ಜನಾಂಗದವರು. ಮಹಾಭಾರತ ಬರೆದವರು ವೇದವ್ಯಾಸರು, ಗಂಗಾ ಮತಸ್ಥರು. ಇವತ್ತು ನನ್ನ ಹೃದಯ, ಅಂಬೇಡ್ಕರ್ ಹೇಳ್ತಾರೆ, ನನ್ನ ಹೃದಯ ನಂತರ ಭಾರತದ ಪವಿತ್ರ ಸಂವಿಧಾನವನ್ನು ಒಬ್ಬ ದಲಿತನ ಬರೆಯುವಂತ ಒಂದು ಅವಕಾಶ ಭಾರತದ ಅವ್ರೇನ್ ತಪ್ಪ ಮಾಡ್ಯಾರಪ್ಪ? ಕೃಷ್ಣ ಯಾರು? ಬ್ರಾಹ್ಮಣರು ಪೂಜೆ ಮಾಡೋರು ಯಾರು? ಕೃಷ್ಣನ್ ಪೂಜೆ ಮಾಡ್ತಾರೆ. ಯಾರಪ್ಪ ಕೃಷ್ಣ? ಕೊಲ್ಲರ ಕೃಷ್ಣ. ರಾಮನ ಪೂಜೆ ಮಾಡ್ತಾರ. ಕ್ಷತ್ರಿಯ ಮತ್ತೆ ಏನಾಗ್ಬಿಟ್ಟದಂದ್ರೆ ನೀವು ಶ್ರೇಷ್ಠ, ನೀವು ಶ್ರೇಷ್ಠ ಅಂತ ಹೇಳಿ ಈಗ ಪಂಚಪೀಠದವ್ರು ಶ್ರೇಷ್ಠ, ಬಸವಣ್ಣ ಶ್ರೇಷ್ಠ ಬಿಡ್ರಿ ಅದನ್ನೆಲ್ಲ. ಪಂಚಪೀಠನೂ ಶ್ರೇಷ್ಠ, ಬಸವಣ್ಣೂ ಶ್ರೇಷ್ಠ. ಪಂಚಪೀಠನೂ ನಮ್ಮ ಮೂಲದು. ಶ್ರೀಮಂತ ರೇಣುಕಾಚಾರ್ಯ ಏನಿದ್ರಲ್ಲ ಅವ್ರ ಬಗ್ಗೆ ಟೀಕೆ ಯಾಕೆ ಮಾಡ್ತೀನಿ? ಬಸವಣ್ಣ ಸ್ವಾಮಿಗಳು, ಬಸವಣ್ಣವ್ರ ಕೆಲವು ವಿಚಾರಗಳನ್ನ ಅವ್ರಿಗೂ ನಾವು ಸ್ಥಾನ ಕೊಡಿ. ಯಾಕಂದ್ರೆ ನನ್ನ ಹೆಸರೇ ಬಸವನಗೌಡ ಐತಿ. ಅದಕ್ಕೆ ಬಂಧುಗಳೇ, ಇವತ್ತೇನು ನಾವೆಲ್ಲ ಒಂದಾಗಬೇಕು. ಜಾತಿ ಜಾತಿದಿಂದ ಹೊರಗೆ ಬರ್ಬೇಕು. ನಮ್ಮ ಮನ್ಯಾಗ ಕಾರ್ಯ ಇದ್ರ, ಲಗ್ನ ಇದ್ರ, ಏನೇ ಇದ್ರು ನಮ್ಮ ಸಮಾಜದಾಗ ಕರಿತೀರಿ. ಆದ್ರೆ ಎಲ್ಲ ಸಮಾಜದವ್ರು ಕರಿತೀರಿ. ಇಲ್ಲ ಉಳಿದ್ರು ಏನು ಬರೀ ನಮ್ಮ ಜಾತಿಯವ್ರನ್ನ ಅದೇ ಕರೆದ ಲಗ್ನ ಮಾಡ್ಕೊತೀರ. ಎಲ್ಲ ಒಬ್ಬ ದಲಿತ ಮನುಷ್ಯ ಅದನ್ನು ಕರಿತೀವಿ. ಈಗ ಅಸ್ಪೃಶ್ಯತೆ ಎಲ್ಲೈತಪ್ಪ? ಎಲ್ಲರೂ ಒಂದೇ ಕುರ್ಚಿ ಮೇಲೆ ಕೂತಿಲ್ಲ. ನನಗೇನು ಬೇರೆ ಕುರ್ಚಿ ಹಾಕಿರೇನು? ಗುರು ಗೋಚೆ ಮಾಡಿಗೇನು ಬೇರೆ ಕುರ್ಚಿ ಹಾಕಿರ? ಸಂಘ ಸಚಿವ ಬೇರೆ. ಎಲ್ಲರೂ ದಲಿತರ ಅದಾರ, ಹಿಂದುಳಿದವರು ಅದಾರ, ಮರಾಠರು ಅದಾರ, ಜೈನರು ಅದಾರ, ಪಾರ್ಸಿಗಳು ಅದಾರ. ನೋಡ್ರಿ, ಪಾರ್ಸಿಗಳು ಟಾಟಾ, ಇವತ್ತು ರತನ್ ಟಾಟಾ ನೀವೆಲ್ಲ ಕೇಳಿರಲ್ಲ. ಮೊದಲು ನಮ್ಮ ದೇಶಕ್ಕೆ ಬರುವಾಗ ಪಾರ್ಸಿಗಳು ಬಂದರು ಈ ದೇಶಕ್ಕೆ. ಯಾಕಂದ್ರೆ ಅಲ್ಲಿ ಇರಾನದಾಗ ಓಡಿಸ್ಬಿಟ್ರು ಅವ್ರಿಗೆ. ಇರಾನ ಪೂರ್ತಿ ಪಾರ್ಸಿ ಗಳಿದ್ರು. ಬರೀ 4,000 ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಿದ್ದು ಗೊತ್ತು. ಇರಾನ್ ಪೂರ್ತಿ ಇಸ್ಲಾಂ ಕಂಟ್ರಿ. ಅವರು ಬಂದಾಗ ಒಬ್ಬ ರಾಜನ ಬಳಿ ಬರ್ತಾರೆ, ಕಾಲಿಕತ್ ರಾಜನ ಬಳಿ. ಪಾರ್ಸಿಗಳು ಬಂದಾಗ ಹೇಳ್ತಾರ, ರಾಜ ಕೇಳ್ತಾನೆ, ಹೌದಪ್ಪ ನಿಮಗೆಲ್ಲರ ನಾವು ಆಶ್ರಯ ಕೊಡ್ತೀವಿ, ನೀವು ನಾಳೆ ತೂಕ ಕೊಟ್ರೆ ಯಾಕಂತ ಕೇಳಿದಾಗ ಪಾರ್ಸಿಗಳ ಅವ್ರೇನು ಹಿರಿಯರು ಹೇಳ್ತಾರೆ, ಮಹಾರಾಜರ ಒಂದು ಗಡಿಗೆ ಹಾಲು ತರಿಸ್ರಿ, ಹಾಲು ತಂದು ಬಿಡ್ತಾರ. ಅವಾಗ ಹೇಳ್ತಾರ ಪಾರ್ಸಿಗಳು ಅದ್ರೊಳಗೆ ಜೇನುತುಪ್ಪ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ. ನಾವು ಭಾರತದಲ್ಲಿ ನಿಮ್ಮ ಏನು ದೇಶದಲ್ಲಿ ಹಾಲಿನಲ್ಲಿ ಸಕ್ಕರೆ ಜೇನುತುಪ್ಪ ಆಗಿರ್ತೀವಿ ಅನ್ನೋಂಥದ್ದು
ತಿಳ್ಕೊಬೇಕ್ರಿ. ಅವತ್ತು ಟಾಟಾ ಈ ದೇಶದಲ್ಲಿ ಟಾಟಾ ಜೇಮ್ಸ್ ಜಿ ನಾನ್ಜಿ ಟಾಟಾ ಅಂತ JRD ಟಾಟಾ ಇವತ್ತೇನಾರೆ ಹೆಚ್ಚು ದಾನ ಯಾರಿಗಾರೆ ದೇಶನಾಗ ಯಾರು ಕೊಡ್ತಿದ್ರ ಇವತ್ತು ಟಾಟಾ ಒಂದು ದಿವಸನೂ ದೇಶದ ವಿರುದ್ಧ ಕೆಲಸ ಮಾಡಲಿಲ್ಲ. ಟಾಟಾ ಒಂದು ದಿವಸನೂ ದೇಶದ್ರೋಹಿ ಕೆಲಸ ಮಾಡಲಿ. ಆದ್ರೆ ಇಲ್ಲಿರುವಂತ ಕಳ್ಸುಳಿ ಮಕ್ಕಳು ಕೆಲವು ಮಂದಿ ಯಾವ ಬಾಬರೋ ಗೊತ್ತಿಲ್ಲ, ಬಾಬರ್ ಯಾವ ಗೊತ್ತಿಲ್ಲ, ಬಾಬರ್ನ ಮಗ ಹುಮಾಯೂನ್ ಯಾವನು, ಔರಂಗಜೇಬ, ಅಕ್ಬರ್, ನಮ್ಮವ್ರು ಯಾರಿಗೂ ದುಃಖ ಕಟ್ಟಿಲ್ಲ. ಹಿಂದೂ ಸಮಾಜ ಮತ್ತೊಂದು ದೇಶದ ಬಗ್ಗೆ ದಾಳಿ ಮಾಡಿಲ್ಲ, ಮತ್ತೊಬ್ಬರ ಆಸ್ತಿ ಕಸ್ಕೊಂಡಿಲ್ಲ. ನಮ್ಮ ದೇಶನೇ ಹೊಡ್ಕೋದು. ಅಫ್ಘಾನಿಸ್ತಾನ ನಮ್ದ್ರಾಗೆ ಇತ್ತು. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಹಂಗಾಗ್ಬೋದು, ಹಂಗಾಗ್ಯಾರ. ಆದ್ರ ದಲಿತ ಮುಸ್ಲಿಂ ಬಾಯಿ ಎಂದೂ ನಮ್ಮ ದೇಶದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಅವರ ಸಂಖ್ಯೆ ಹೆಚ್ಚಾಯ್ತಂದ್ರ ಭಾರತ ಆಗಿ ಉಳಿದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಪುಣ್ಯಾತ್ಮ ಅವ್ರು ಹೇಳ್ಯಾರ. ದೇಶ ವಿಭಜನೆ ಟೈಮ್ನಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರಗಳನ್ನ ಎದಕ್ ಮಾಡ್ಲಕತ್ತೀರಪ್ಪ ಅಂದ್ರೆ ಜಾತಿ ಮ್ಯಾಗ ಮಾಡ್ಲಕತ್ತೀರ. ಮುಸಲ್ಮಾನರು ಬೇಡದ್ರು ನಮ್ಮ ಪಾಕಿಸ್ತಾನ ಬೇಕು, ಈ ಗೋಮೂತ್ರ ಕುಡಿಯೋರ್ ಕೂಡ ನಾವು ಇರುವುದಿಲ್ಲ, ನಮ್ ಬೇರೆ ಕೊಡ್ತಾರೆ ಮಹಮ್ಮದ್ ಜಿನ್ನ. ಅವಾಗ ನೆಹರು ಗಾಂಧಿ ಕೂಡಿ ಭಾರತ ಇಬ್ಬಾಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅಂಬೇಡ್ಕರ್ ಹೇಳ್ತಾರೆ, ಜಾತಿಯ ಆಧಾರ ಮ್ಯಾಗನೇ ನೀವು ಓದಿಲಾಗುತ್ತೆ ದೇಶ. ಭಾರತ ಹಿಂದೂಗಳ ಸಲುವಾಗಿ, ಪಾಕಿಸ್ತಾನ ಯಾರ ಸಲುವಾಗಿ? ಅವ್ರ ಸಾಬ್ರ ಸಲುವಾಗಿ. ಹಂಗಾದ್ರೆ ಇಲ್ಲಿರುವ ಸಾಬ್ರನ್ನೆಲ್ಲ ಆ ಕಡೆ ಕಳಿಸ್ರಿ, ಅಲ್ಲಿರುವ ಹಿಂದೂಗಳ ದಲಿತರನ್ನ ಭಾರತಕ್ಕೆ ತಗೊಂಡು ಬಂದಿದ್ದು ಹೇಳದಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಪುಣ್ಯಾತ್ಮನ ಹೆಸರು ತಗೊಂಡಿರ್ತು ಸಂವಿಧಾನ ಪುಸ್ತಕ ಇಟ್ಕೊಂಡು ಹೇಳ್ತಾರೆ ನನ್ನ ಮಕ್ಕಳು. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದಂತ ಪುಣ್ಯಾತ್ಮನಿಗೆ ದಿಲ್ಲಿ ಒಳಗ ಮಣ್ಣು ಮಾಡ್ಲಾಕ 6x6 ಗುಮ್ಮ 6 ಫುಟಿನ ಒಂದು ಜಾಗ ಕೊಟ್ಟಿಲ್ಲ. ಯಾವ ಅಂಬೇಡ್ಕರ್ ಅವ್ರ ಕಥೆ ಕೇಳಿದ್ರೆ ಪುಣ್ಯಾತ್ಮ ದಿಲ್ಲಿದಿಂದ ಮುಂಬೈಗೆ ಹೋಗ್ಬರ್ತಾರ ಶರೀರ, ರಾತ್ರಿ ಶರೀರ. ಅವಾಗ ವಿಮಾನಕ್ಕೆ ವಿಮಾನ ಸಹಿತ ಕಟ್ಕೊಳ್ಳೋದಿಲ್ಲ. ಅಂಬೇಡ್ಕರ್ ಕಾರ್ ಇರ್ತದೆ, ಕಾರ್ ಮಾರಿ ಆ ರೊಕ್ಕ ತುಂಬಿ ಅಂಬೇಡ್ಕರ್ ಪಾರ್ಥಿವ ಶರೀರನ್ನ ಒಂದು ಬೀಚ್ನಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ಆಗ್ತದೆ. ಇವತ್ತು ಈ ಮಕ್ಕಳು ಹೇಳ್ತಾರ ಸಂವಿಧಾನ ನಾವು ರಕ್ಷಣಾ ಕಟ್ಟ ನೋಡಕ್ಕೆ ಅಂಬೇಡ್ಕರ್ಗೆ ಭಾರತ ರತ್ನ ಕೊಳ್ಳಾರ್ದವ್ರು ಇವರು. ಈ ನೆಹರು ಯಾರು ಭಾರತ ರತ್ನ ಕೊಟ್ಟಿರಲಿಲ್ಲ, ನಾನೇ ತಗೊಂಡ, ನಾನೇ ಶಾಲೆ ಹಾಕೊಂಡು ಭಾರತ ರತ್ನ ಮುಂದೆ ಇಂದಿರಾ ಗಾಂಧಿಗೂ ಯಾರು ಕೊಟ್ಟಿಲ್ಲ, ಅಕ್ಕಿನೇ ತಗೊಂಡು ಭಾರತ ರತ್ನ ತಂದು. ರಾಜೀವ್ ಗಾಂಧಿಗೂ ಯಾರು ಕೊಟ್ಟಿದ್ದಿಲ್ಲ, ಅವನು ಇಲ್ಲಿ ಮಕ್ಕಳು ಕೊಟ್ಟಿಲ್ಲ, ತಾವೇ ತಗೊಂಡ. ಆದ್ರೆ ಈ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮೊರಾರ್ಜಿ ದೇಸಾಯಿ, ಬಾಬು ಜಗಜೀವನ್ ಭಾರತದ ಉಪ ಪ್ರಧಾನಮಂತ್ರಿ ಇದ್ದಾಗ ಕೊಟ್ಟಂತ ಭಾರತ ರತ್ನ. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಅಂಬೇಡ್ಕರ್ ಅನ್ಯಾಯತೆ ಯಾರೇ ಇದ್ರಂದ್ರ ಅವ್ರು ಕಾಂಗ್ರೆಸ್ನಾಗನೇ ಇರಬಾರ್ದು, ಮಾನ ಮರ್ಯಾದೆ. ಯಾಕಂದ್ರೆ ಅಂಬೇಡ್ಕರ್ ಹೇಳ್ತಾರ, ಕಾಂಗ್ರೆಸ್ ಅನ್ನುವಂಥದ್ದು ಉರಿತು ಬೆಂಕಿ ಉರಿತಿರೋದು ಮನೆ. ನಾನು ದಲಿತರಿಗೆ ಕರೆ ಕೊಡ್ತೀನಿ, ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಕಾಂಗ್ರೆಸ್ನಲ್ಲಿ ಹೋಗ್ಬಾರ್ದು ದಲಿತರು ಹೇಳಿದ್ರು. ಇವತ್ತು ಎಷ್ಟು ಮಂದಿ ಬಿಜಾಪುರದಾಗ ಲೀಡರ್ಗಳು ಅದ ನೋಡಿಲ್ಲ, ಲೀಡರ್ಗಳು ಎಲ್ಲ ಕಾಂಗ್ರೆಸ್ನವ್ರ ಮನೆ ಮುಂದೆ ನಿಂತಿರ್ತಾರೆ. ನಮ್ಮ ವಿರುದ್ಧ ಹೇಳಿಕೆ ಕೊಡ್ಸಲಕ್ಕ ಅವ್ರು ತಯಾರು ಮಾಡಿಬಿಟ್ಟಿರ್ತಾರೆ. ಈ ಹೊಸ ದಲಿತ ಮುಖಂಡರನ್ನು ತಯಾರು ಮಾಡೋದೇ ಈಗ ನಾವು. ನಿಜವಾದಂತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ತಿಳ್ಕೊಂಡಂತ ದಲಿತ ಮುಖಂಡರು ಇವತ್ತು ಭಾರತಕ್ಕೆ ಬೇಕಾಗಿದೆ.
ಯಾವ್ದಾರು ಓಣಿಗೆ ಹೋಗಿ ಹೇಳ್ಬೇಕು ಅಂಬೇಡ್ಕರ್ ಹಿಂಗೆ ಹೇಳ್ಯಾರ, ಅಂಬೇಡ್ಕರ್ ಈ ವಿಚಾರ ಇತ್ತು, ಅಂಬೇಡ್ಕರ್ ಈ ರೀತಿ ಅಪಮಾನ ಆಯಿತು. ಅದಕ್ಕೆ ಅಂಬೇಡ್ಕರ್ನ ಯಾರನ್ನು ಆತ್ಮದಲ್ಲಿ ಇವತ್ತು ಅವ್ರಿಗೆ ಗೌರವ ಕೊಡ್ತೀವಿ, ಅಂಬೇಡ್ಕರ್ ಅವರ ಒಂದು ಅನ್ನ ತಿಂತೀರೋ, ಅವ್ರು ಏನಾದರೂ ಅಂಬೇಡ್ಕರ್ನ 2 ಸಲ ಲೋಕಸಭೆದಾಗ ತೋರಿಸ್ತಾರೆ ಮುಂಬೈಗೆ ಕಾಂತರದಲ್ಲಿ. ಸಾಮಾನ್ಯ ವ್ಯಕ್ತಿ ನಿಂದಿರಿಸಿ ಅಂಬೇಡ್ಕರ್ ಸೋಲ್ಸಾರ, ಯಾರು ಕಾಂಗ್ರೆಸ್. ನಿಮಗೆ ಏನಾರೇ ನೈತಿಕತೆ ಇದ್ರ ಅವಿರೋಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ MP ಮಾಡಬೇಕಾಗಿತ್ತು. ಆದ್ರೆ ಅವರ ರಾಜ್ಯಸಭಾ ಸದಸ್ಯರು ಮಾಡಿದವರು ಯಾರಪ್ಪ ಅಂದ್ರೆ ಅವತ್ತಿನ ಭಾರತೀಯ ಜನಸಂಘದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾಡಿದ್ರ ಬಂಧುಗಳೇ. ಇತಿಹಾಸ ನಾ ದಲಿತ ಬಂಧುಗಳಲ್ಲಿ ಕೈ ನಮನೆ ಮಾಡ್ಕೋತೀನಿ. ಅಂಬೇಡ್ಕರ್ ಅವರ ಅನೇಕ ಅವರೇ ಸ್ವಂತ ಬರೆದಂಥ ಪುಸ್ತಕಗಳನ್ನು ಓದ್ರಿ. ನಮ್ಮಿಂದ ಎಂದೂ ಅಪಾಯ ಇಲ್ಲ ನಿಮಗೆ. ಯಾವ ಜಾತಿಯಿಂದ, ಹಿಂದೂ ಸಮಾಜದ ಯಾವ ಜಾತಿಯಿಂದ ನಿಮ್ಗೆ ಅಪಾಯ ಇಲ್ಲ. ದಲಿತರಿಗೆ ನೀವು ನಾವು ಕೂಡಿತೀವಿ ಅಂದ್ರೆ ಈ ನನ್ನ ಮಕ್ಕಳು ಭಾರತವನ್ನ 2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡ್ತೀನಿ ಅಂತ ಏನು ಹೊಂಟಾರಲ್ಲ, ಅದರಿಂದ ನಾವೆಲ್ಲ ಬಚಾವಾಗ್ತೀವಿ. ಪಾಕಿಸ್ತಾನದ ದಲಿತರ ಪರಿಸ್ಥಿತಿ ಎಲ್ಲೈತಿ, ಹಿಂದೂಗಳ ಪರಿಸ್ಥಿತಿ ಏನೈತಿ, ದಲಿತರು ಎಲ್ಲದಾರ ಪಾಕಿಸ್ತಾನದಾಗ. ಒಬ್ಬ ದಲಿತ ಮುಖಂಡಿದ್ದ ವರ್ಷದಿಂದ, ಅವಾಗ ಮೊಹಮ್ಮದ್ ಅಲಿ ಜಿನ್ನಾ ಜೋಡ ಕೂಡಿ ಪಾಕಿಸ್ತಾನ ಜೋಡ ನಾವು ದಲಿತರು ಹೋಗೋಣ ಅಂತ ಹೇಳಿ ಹೋದ. ಅವ್ರ ಹೆಸರೇನು ಜೋಗೀಂದ್ರನಾಥ್ ಮಂಡಲ್. ಅವ್ರಲ್ಲಿ ಅಂಬೇಡ್ಕರ್ ಲೆವೆಲ್ ಒಬ್ಬ ಲೀಡರ್ ಅವಾಗ. ಜೋಗೀಂದ್ರನಾಥ್ ಮಂಡಲ್ ಅಂತೇಳಿ ಒಬ್ಬ ಮೊಹಮ್ಮದ್ ಅಲಿ ಜಿನ್ನಾ ಏನು ಆಶೆ ಹಚ್ಚಿದಂದ್ರೆ ನಾವು ನೀವು ಕೂಡಿ ಪಾಕಿಸ್ತಾನ ಮಾಡೋನು, ನಿಮ್ಗೆ ಸಮಾನ ಅವಕಾಶ ಕೊಡ್ತೀನಿ ಅಂತ ಹೇಳಿ ಪಾಪ ಆಶಯ ಹಚ್ಚಿ ಅಂಬೇಡ್ಕರ್ ಹೇಳಿದ್ರು ಹೋಗ್ಬೇಡು, ಅವ್ರ ತಮ್ಮ ಸಮಾಜ ಬಿಟ್ಟರೆ ಮತ್ತವ್ರು ಅಂತಂದ್ರಂಗತಿ ನೋಡುದಿಲ್ಲ ಹೇಳಿದ್ರು ಸದ್ಯ ಹೇಳಿಲ್ಲ. ಆ ಪಾಪ ಜೋಗೀಂದ್ರನಾಥ್ ಮಂಡಲ ಒಬ್ಬ ದಲಿತ ಮುಖಂಡ ಪಾಕಿಸ್ತಾನದಾಗ ಹೋಗಿ ಸೇರ್ದ. ಅವನಿಗೆ ಒಂದು ಕ್ಯಾಬಿನೆಟ್ ಮಂತ್ರಿ ಕಾನೂನು ಮಂತ್ರಿ ಮಾಡಿದ್ರು. ಆದ್ರೆ ನಿಮ್ಗೆ ಹೇಳ್ತೀನಿ, ಜೋಗೀಂದ್ರನಾಥ್ ಮಂಡಲ್ ಬಂದು ಕ್ಯಾಬಿನೆಟ್ ಇರಲಿಲ್ಲ. ಕಡೆಗೆ ಎಲ್ಲಿ ಬರ್ತಾನೆ ಜೋಗೀಂದ್ರನಾಥ್ ಮಂಡಲ್ದು ಅವನು ಹೊಡಿಬೇಕಂತ ಪ್ರಯತ್ನ ಮಾಡಿದ್ರು ಮತಾಂಧರು, ಉಗ್ರವಾದಿಗಳು. ಅವಾಗ ಅದು ಗೊತ್ತಾಯ್ತು ಜೋಗೀಂದ್ರನಾಥ್ ಮಂಡಲ್ಗೆ ಕಾನೂನು ಮಂತ್ರಿ, ಪಾಕಿಸ್ತಾನದ ಮೊದಲೇ ಕಾನೂನು ಮಂತ್ರಿ. ಆ ದಲಿತ ಮುಖಂಡ ರಾತ್ರಿ ಪಾಕಿಸ್ತಾನದಿಂದ ಓಡಿ ಬಂದ ಭಾರತಕ್ಕೆ. ಭಾರತ ಭೂಮಿಯಲ್ಲಿ ಬಂದು ತನ್ನ ಉಳಿದ ಜೀವನ ಕಳೆದು ಸತ್ತು ಹೋದ. ಜೋಗೀಂದ್ರನಾಥ್ ಮಂಡಲ್ಗೆ ಅವರು ಏನೂ ಮಾಡಿಲ್ಲ. ಅದಕ್ಕೆ ಅಂಬೇಡ್ಕರ್ ಯಾವಾಗಲೂ ನೀವು ಏನಾದ್ರು ಹೋರಾಟ ಮಾಡೋದಕ್ಕೆ ಹಿಂದೂಗಳ ಹೋರಾಟ ಮಾಡಿ, ಅವನಿಂದ ನೀಚ ಕೆಲಸ ಮಾಡೋರು ಹಿಂದೂಗಳ ಅಲ್ಲ ಅನ್ನೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಚತೀರ್ಥ ಮಾಡ್ಯಾರ. ನೀವು ದಿಲ್ಲಿಗೆ ಹೋದ್ರಿ ಅಂದ್ರೆ ಓಲ್ಡ್ ದಿಲ್ಲಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆ ಉಸಿರಿಳಿದಂಥ ಮನಿ ಡೆವಲಪ್ ಮಾಡ್ಯಾರ. 100 ಕೋಟಿ ರೂಪಾಯಿ ಖರ್ಚು ಮಾಡಿ. ಅವರು ಲಂಡನ್ದಲ್ಲಿ ಕಲ್ತಂತ ಆ ಒಂದು ರೂಮನ್ನು ಡೆವಲಪ್ಮೆಂಟ್ ಮಾಡ್ಯಾರ. ಮುಂಬೈ ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಏನಾಯ್ತಲ್ಲ ಅದನ್ನು ಡೆವಲಪ್ಮೆಂಟ್ ಮಾಡ್ಯಾರ. ಇವತ್ತ ಅವರು ಹುಟ್ಟಿದಂಥ ಊರನ್ನ ಡೆವಲಪ್ಮೆಂಟ್ ಮಾಡ್ಯಾರ. 5 ತೀರ್ಥಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡಿದವರು ಯಾರ್ಯಾರು ಕೊಡ್ತೇನೋ, ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು, ಸಾವು ಮಹಾರಾಜರು, ಬಡೋದಾ ಮಹಾರಾಜ, ಮೈಸೂರು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ಕಳಿಸಿ ಶಿಕ್ಷಣ ಕೊಟ್ಟವರು ಈ ದೇಶದ ಮಹಾರಾಜರು. ಅದಕ್ಕೆ ಬಂಧುಗಳೇ, ದಲಿತರು ಉಳಿದ ಜನಾಂಗದ ಜಗಳ ಹಚ್ಚಲಕ್ಕೆ ಹೋಗ್ತಾರ. ಯಾರು ಒಮ್ಮೆ ನಿರ್ಣಯಕ್ಕೆ ಬರಬೇಡ. ಅದು ಸತ್ಯ ಇತ್ತು ಇನ್ನೂ ಪ್ರಮಾಣಿಸಿ ನೋಡಿ. ಇವತ್ತು ಗಣಪತಿಯ ನಮ್ಮ ಮಹಾಪೌರು ಕೇಳಿದೆ ನಾಳೆ ಒಂದು 50 ಗಣಪತಿ ಕಡೆ ಅಡ್ಡಾಡಿನ್ರಿ. ಎಲ್ಲ ಜಾತಿಯವರು ಸಹ ಜಾಪುರ್ನಾಗ ಇವತ್ತು ಗಣಪತಿ
ಗಣಪತಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವನೇ ಗಣಪತಿ, ಗಾಂಧಿ ಅಲ್ಲ. ಯಾವಾಗ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣಪತಿಯನ್ನ ಮನೆ ಕೂಡಿಸ್ತಿದ್ರು, ಅವಾಗ ಭಯಂಕರ ಸೀಲಿತ್ತು. 5 ದಿವಸ ಮನೆಯಾಗಿರು, ಅಂತ ಕೆಲಸ ನಡೀಬಾರ್ದು, ಮಾಂಸಾಹಾರಿ ತಿನ್ನಬಾರ್ದು, ತಾರು ಕುಡಿಬಾರ್ದು, ಜಳಕ ಮಾಡಲಾರ್ದೇ ಗಣಪತಿ ಮೇಲೆ ನೆಳಿ ಬಿಡಬಾರ್ದು. ಇಷ್ಟು ಪವಿತ್ರವಾಗಿ ಗಣಪತಿಯನ್ನ ಆರಾಧನೆ ಕೆಲವೇ ಮಂದಿ ಮಾಡ್ತಿದ್ರು. ಆದ್ರೆ ಲೋಕಮಾನ್ಯ ತಿಲಕರು ಬ್ರಾಹ್ಮಣರಿದ್ರು ಸಹಿತ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಗಣಪತಿ ಸಾರ್ವಜನಿಕ ಗಣಪತಿ ಆಗ್ಬೇಕಂತ ಹೇಳಿ ಇವತ್ತು ಗಣಪತಿ ಹೊರಗೆ ಬಂದ. ಎಂದು ಗಣಪತಿ ಹೊರಗೆ ಬಂದ ಅಂದು ಸ್ವಾತಂತ್ರ್ಯದ ಕಾಳೆ ಪ್ರಾರಂಭ ಆಯಿತು. ಇವತ್ತಿನ ಸರ್ಕಾರ ಗಣಪತಿನ ಜೈಲು ಬೀಳಾಕತ್ತಾರ. ಹೊಸಲ ನೋಡಿದ್ರಲ್ಲಪ್ಪ ಪೊಲೀಸ್ ವ್ಯಾನ್ ಕರ್ಕೊಂಡು ಬಂದಿದ್ರು ಗಣಪತಿ. ಒಬ್ಬರ ಮಕ್ಕಳೇ ಹೋಯ್ತು ಒಯ್ದಿದ್ರಲ್ಲ ಪೊಲೀಸರು. ಆ ಪೊಲೀಸರು ಅವ್ರಿಗೇನು ತಪ್ಪಿಲ್ಲ. ಅವರು ಪೊಲೀಸ್ ಸ್ಟೇಷನ್ದಾಗೂ ನೀವೇನು ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ ನೋಡಿದಿಲ್ಲ. ನಮ್ಮಲ್ಲಿ ಒಬ್ಬ ಮುಸ್ಲಿಂ ಆಫೀಸರ್ ಇದ್ರು, PSI ಆರಿಫ್ ಮುಸ್ಲಿಂ. ಅವ ನಮ್ಗಿಂತ ಕೇಸರಿ ಟೊಪ್ಪಿ ಹಾಕೊಂಡು ಡ್ಯಾನ್ಸ್ ಮಾಡ್ಕೋತ ಗಾಂಧಿ ಚೌಕ್ ಪೊಲೀಸ್ ಗಣಪತಿ ಹೋಗ್ತಿದ್ರು. ನಾ ಅಂಥವ್ರನ್ನ ಎಸ್ ಹತ್ತಿದ್ರು, ಹರಾಮ್ಕೋರ್ನ ಮೂವ್ ಹಾಕಿದ್ವಿ. ಡಾಕ್ಟರ್ APJ ಕಲಾಂ ನಾವೆಲ್ಲರೂ ಒಪ್ಪಿಲ್ಲ. ಇಲ್ಲೊಂದು ಔರಂಗಜೇಬನ ಹೆಸರಿಟ್ಟಿದ್ರು, ಆಲಂಗೀರ್ ರೋಡ್ ಅಂತೇಳಿ. ನನ್ನ ಸರ್ಕಾರ ಇದ್ದಾಗ ಅದನ್ನು ತೆಗೆದು ಹೋಗುದು, ಅದು ಆಲಾಯ ಸುಳ್ಳು ಔರಂಗಜೇಬನ ಹೆಸರು ತೆಗೆದು ಹೋಗುದು. ಆ ರೋಡಿಗೆ ಏನು ಹೆಸರಿಟ್ಟ? ಡಾಕ್ಟರ್ APJ ಕಲಾಂ ಮಾರ್ಗ. ಕೆಲವೊಂದು ಮಂದಿ ಮಾತಾಡ್ತಾರೆ ಹಲಕ ಹಲಕ, ಸ್ವಲ್ಪ ತಡೀರಿ. ನಮ್ಮವ್ರು ಯಾರು ಮಾತಾಡಿಲ್ಲ ಸರ್ಕಾರ. ನಾನೇ ಮಾತಾಡಬೇಡ ಯಾರಿಗೂ. ಮತ್ತೆ ಯಾರೋ ನನಗೆ ಆಗಿದ್ದ ಬಗ್ಗೆ ಸಿಂಪತಿ ತೋರಿಸಿ ತಾವು ಲೀಡರ್ ಆಗ್ಬೇಕಂತಾರ. ಅವ್ರಿಗೂ ಏನು ಕೆಲಸ ಇಲ್ಲ. ನಮ್ಮನ್ನ ರಕ್ಷಣೆ ಮಾಡ್ಕೋತಾಕತ್ ನಮ್ಮಲ್ಲಿ ಜಮ್ ಐತಿ. ನೀವೇನು ನಾಟಕ ಮಾಡಕ್ ಬಂದಿಯಲ್ಲ ಬಸವನಗೌಡರ ಕುಟುಂಬದ ಬಗ್ಗೆ ಹಂಗೆ ಹೇಳಬಾರ್ದಾಗಿತ್ತು. ಅವ್ರಿಗೆ ಏನು ಬೇಡ. ರಾತ್ರಿ ಸಾಬು ರೋಡ ಆಯ್ತು, ಮುಂಜಾನೆ ಆಯ್ತು, ಮಾತಾಕಿ ಜಯನು ನಾರಾಯಣ ಮೊದಲ ಮೆಂಬರ್ಗಳಿದ್ರು. ಕಾರ್ಪೊರೇಟರ್ ಹೆಂಗಿದ್ರು ಗೊತ್ತನ, ನಮ್ಗಿಂತ ಊಟ ಮುಟ್ಟು ಮಾಡಿಸ್ಕೊತಿದ್ರು. ಆದ್ರೆ ಸಾಬರಿಗೆ ಮಾಪೂರ್ ಮಾಡ್ತಿದ್ರು, ನಮ್ಮವ್ರು ಮಾಡ್ತಿದ್ವಿ. ಮಾಡ್ಯಾರಲ್ರಿ ಯಾವ್ದಾರೆ ಈಗ ನಮ್ಮವ್ರು ಆಗ್ಯಾರಲ್ಲ BJP ಅವ್ರು. ಈ BJP ಒಬ್ಬ ಲೀಡರ್ ಆಗ್ಯಾನ. ಎತ್ತಾಡ್ರು ಬರೀ ಹಿಂದೂ ಪರವಾಗಿ ಮಾತಾಡಿ ಮುಸ್ಲಿಂ ಬಾಂಧವರನ್ನ ದೂರ ಇಟ್ಟಾರೆ BJPದಿಂದ. ನಾನು ಈ ಸಲ JP ತಾಲೂಕು ಪಂಚಾಯತ್ ಟಿಕೆಟ್ ಕೊಡ್ತೀನಿ, ಬಪ್ಪರೆ ಮಗನ ನೀ ಅವ್ರು ಕೊಡು, ಬೇಕಾದ ಮಾಡು, 10 vote ಹಾಕಿದ್ರಿ ಜನ. ನಾವು ಹೆಂಗೆ ಕಟ್ಟಿದೀವಲ್ಲ ಈಗ, ಹಿಂಗಿದ್ರೆ BJP ಕರ್ನಾಟಕದಾಗ ಬರೋದು. ಎಲ್ಲರೇ ನಾವು ಅವ್ರನ್ನ ಮಂತ್ ಮಾಡ್ತೀವಿ, ಅವ್ರಿಗೆ ಟಿಕೆಟ್ ಕೊಡ್ತೀವಿ, ಏನು ಚೆಂದ ಕೊಟ್ಟರು ಏನು ಕೊಡಪ್ಪ ಮಗ. ನಾನು ನೋಡೋದು ಮುಸಲ್ಮಾನ್ರಿಗೆ ಏಟ್ ಕೊಡ್ತೀವಿ ಟಿಕೆಟ್ ಕೊಡು, ನಾವು ಹಿಂದೂ ಕ್ಯಾಂಡಿಡೇಟ್ ಗೆದ್ದಿರ್ತೀವಿ. ನಮ್ಮ ತಾಕತ್ ತೋರಿಸ್ತೀವಿ ಏನನ್ನೋದು. ಸುಮ್ಮನೆ ನಾಟಕ ಮಾಡ್ಕೊಂಡು ಏನೋ ನೀವು ಇನ್ನು ಒಂದು 3-4 ತಿಂಗಳು ಅಷ್ಟೇ ಇರೋ. 6 ತಿಂಗಳ ಹರಡ್ 6 ತಿಂಗಳ ಹಾರಾಡ್ಲು ಮುಂದೆ BJP ನಮ್ಮ ಕೈಗೆ ಬರೋದು. ಇವೇನು ಹಾರಾಡ್ಲಕತ್ತಾರಲ್ಲ ನನ್ನ ಮಕ್ಕಳು, ಸ್ವಲ್ಪ ಮಂದಿ ಸೆಟಿಲ್ ಆಗತ್ತಾರಲ್ಲ, ಇವರು ಬರೋಬ್ಬರಿ ಮತ್ತೆ ನೀವು ಸ್ಟೇಜ್ ಮುಂದೆ ಅಲ್ಲಿ ದಂಡ್ಯಾಗ ಬಂದು ಎದುರು ನಮ್ಮ ಭಾಷಣ ಮಾಡಿದ. ನೀವು ತಿಳ್ಕೊಂಡ್ರೆ ಇನ್ನೇನು ಒಬ್ಬ ಯಾವಾಗ ಹೇಳ್ತಾನೆ, ನಾವು ಇನ್ನೇನು ಬಸವನಗೌಡನ BJP ತಗೋದಿಲ್ರಿ, 2 ಸಲ ಅದು ಹೊರಗೆ ಹಾಕೋದು ತಗೋದತ್ತ. ನಿಮ್ಮ ಅಪ್ಪನ ಮನೆ ಆ BJP ತಮ್ಮ ಮುಂದಿನ ಸಲ ನೀವೇನೇ ಹಾರಾಡಕತ್ತಿರಲ್ಲ, ನನ್ನ ಮನೆ ಮುಂದೆ ಬಂದು ಟಿಕೆಟ್ ಕೇಳುವಂತ ಪರಿಸ್ಥಿತಿ ನಮ್ಮನ್ನು ಬಿಟ್ಟು ನಾ 2
224 ನಿಲ್ಲಿಸ್ತೀರಿ. 130ರಿಂದ 40 ಮನೆ ಬರ್ತಾವು. ಅವತ್ತು ಮುಖ್ಯಮಂತ್ರಿಯಾಗಿ ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಗೋಮಾತೆ ಮತ್ತು ಹಿಂದುತ್ವದ ಮೇಲೆ ಪ್ರಮಾಣ ಇಡೀ ರಾಜ್ಯದಲ್ಲಿ ಎಲ್ಲ ಗಣಪತಿಗೆ ಕರೆಂಟ್ ಫ್ರೀ. ಗಣಪತಿಗೆ ಎಲ್ಲ ಗಣಪತಿಗೆ ಇಡೀ ರಾಜ್ಯದಾಗ ಯಾವ ಸಣ್ಣ ಗಣಪತಿ ಹಿಡಿದು 11,000 ರೂಪಾಯಿ ಪಟ್ಟಿ ಸರ್ಕಾರದಿಂದ ಫ್ರೀ. ಯಾವುದೇ ಗಣಪತಿ ಒಳಗ ಕಲ್ಲು ಹೋಗದ ಒಂದು ಸೀದಾ ಜನ್ನತ್ತೆ. ಅವ್ರ ಕೈಯಲ್ಲಿ ಪೊಲೀಸರ ಕೈಗೆ ಹಳಿ ಬಂದು ಹೋಗೋದು ಎಲ್ಲ ಏಕೆ ಪಾರ್ಟಿಷನ್ ಕೊಡಿಸ್ತೀನಿ. ಎಲ್ಲ ಗಣಪತಿ ಮೆರವಣಿಗೆ ಇನ್ನೊಂದು JCB ಬಿಡ್ತೀನಿ. ಯಾವ ಮನೆ ಮ್ಯಾಗಿನ ಕಲ್ಲು ಬರ್ತದ ಆ ಮನೆ ಕಾಬ್ ಹೊಸದು ಒಂದು ರಾಜಕೀಯ ಅನಿವಾರ್ಯ ಗೊತ್ತಂದ್ರೆ ನೀವೆಲ್ಲ ಗಟ್ಟಿ ನಿಲ್ತೀರ. ಕರ್ನಾಟಕದಾಗ ಭಾರತದ ಹಿತ ಕಾಪಾಡುವಂತ ಕರ್ನಾಟಕದ ಹಿತ ಆದ್ರ ಕೇಂದ್ರದಾಗ ಮೋದಿಯವ್ರಿಗೆ ಸಪೋರ್ಟ್ ನಂಬುದು, ಮುಂದೆ ಯೋಗಿಗೆ ಸಪೋರ್ಟ್. ಮೋದಿ ಆದ್ಮ್ಯಾಗ ಯಾರು ಫುಲ್ ಹಿಂದೂಸ್ತಾನ್ ಹಿಂದೂಗಳು. ಬಂಧುಗಳೇ, ನೀವೇನು ಇವತ್ತು ಕುಡಿರಲ್ಲ, ಇದು ಬರೀ ನಿಂತವ್ರದ್ದು ಅಷ್ಟೇ ಭಾಷಣ ಅಲ್ಲ. ಈಗ ಗಿಡದ ಮ್ಯಾಗ ಮನಿ ನಾಯ್ದಿ ಮ್ಯಾಗ ಅಲ್ಲಿ ನಮ್ಮ ವಿರೋಧಿಗಳೆಲ್ಲ ಲಪಂಗ ಮಕ್ಕಳು BJP ನಾವೇ ಕಟ್ಟಿರೋ ಶೆಟ್ಟಿಲಾಗತ್ತಾರಲ್ಲ ಆ ಮಕ್ಕಳು ಕೇಳ್ತಿರ್ತಾರೆ, ಆ ಕಾಂಗ್ರೆಸ್ ಮಂತ್ರಿಗಳು ಕೇಳ್ತಿರ್ತಾರೆ, ಕ್ಯಾ ಬೋಲಾ ರೇ ಅಪ್ನಾಳೆ ಪ್ರಾಶ ಪಡ್ಬಟ್ಟು ಕ್ಯಾ ಬೋಲಾ ರೇ. ಎಲ್ಲರೂ ನನ್ನ ಭಾಷಣ ಕೇಳ್ತಾರ, ಹಿಂದೂಗಳು ಕೇಳೇ ಕೇಳ್ತಾರ. ಈ ಕೆಲವೊಂದು ಅದಾವಲ್ಲ ಪಾಕಿಸ್ತಾನ ಹುಟ್ಟಿದಂತ ಲೀಡರ್ ಹೋಗ್ತಾರೆ, ಅವರು ರೆಕಾರ್ಡಿಂಗ್ ಮಾಡ್ಕೊಂಡು ಕೇಳ್ತಾರೆ, ಏನ್ ಮಾತಾಡ್ತಾರೆ. ठीक रे भैया, यही ठीक है रे भैया, एक मार दो टुकड़ा होना चाहिए. ಅದಕ್ಕೆ ಬಂಧುಗಳು, ಇಡೀ ಕರ್ನಾಟಕ ಜನರಿಗೆ ಇವತ್ತ ಕರೆ ಕೊಡ್ತೀನಿ. ನಮ್ಮ ಹಿಂದೂ ಸನಾತನ ಧರ್ಮದ ರಕ್ಷಣೆ ಮಾಡಲಾದಂಥವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರ ನಮ್ಮ ಪಾರ್ಟಿ ಫಿಕ್ಸ್ 224 ಕರೆ ನಿಲ್ಲಿಸ್ತೀವಿ. ಈಗ ನಾನು ಚಾಮರಾಜನಗರದಿಂದ ಬೀದರ್ವರೆಗೆ ಅಡ್ಡಾಡ್ತೀನಿ. ಹೊಸ ಹಿಂದೂ ಶಕ್ತಿಯನ್ನ ನಾವು ತಯಾರು ಮಾಡ್ತೀವಿ. ಈ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕಂದ್ರ ಸನಾತನ ಧರ್ಮ ಗೋಮಾತೆಯನ್ನು ರಕ್ಷಣೆ ಮಾಡುವಂತ ಮುಖ್ಯಮಂತ್ರಿ ಆಗ್ಬೇಕು. ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿ ಮಟನ್ ಬಿರಿಯಾನಿ ತಿನ್ನೋ, ಮುಂಜಾನೆ 5 ಸಿದ್ದರಾಮಯ್ಯನ ಮನೆಗೆ ಹೋಗಿ ಚಹಾ ಕುಡಿಯೋ ಮುಖ್ಯಮಂತ್ರಿ ಆಗ್ಬಾರ್ದು. ಅದಕ್ಕೆ ಹೇಳಿನಿ, ಸಿದ್ದರಾಮಯ್ಯನವರ ದಿನ 3 ವರ್ಷ ಸಾಬ್ರಿಗೆ ಏನು ಕೊಡ್ತೀವಿ ಕೊಡ್ರಿ, ಏನು ಮಾಡ್ತೀನಿ ಮಾಡಿ, ನೀವೇನು ಹೊಡಿತೀರಿ ಹೊಡ್ರಿ. ನಾವು 2028 ಬಂದ್ಮೇಲೆ ಎಲ್ಲ ಸಬ್ಸಿಡಿ ಕಟ್, ಬರೀ 2 ಹೊಡೆದ್ರ ಸಬ್ಸಿಡಿ, 2 ಲಗಡೆ ಆದ್ರೆ ಗೆಟೌ. ಹಿಂದೂಗಳೇ 2 ಹೊಡಿಬೇಕಂದಾಗ ಅವ್ರು ನೋಡಿ, ಮನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯರಾದಂತ ಸರಸಂಘ ಚಾಲಕರು ಮೋಹನ್ ಭಾಗವತ್ ಹೇಳ ಹಿಂದೂಗಳು 3 ಹೊಡಿಬೇಕು. ನಾ ಹೇಳ್ತೀನಿ ಹಿಂದೂಗಳು 5 ಹೊಡಿಬೇಕಂತ ಹೇಳ. ಹಂಗಾದ್ರೆ ನಮ್ಮ ದೇಶ ಭಾರತ ಉಳಿತದ. ಅದಕ್ಕೆ ಬಂಧುಗಳೇ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬರೀ ಇವತ್ತಷ್ಟೇ ದೂರ ಹೊಡಿದಲ್ಲ, 2028 ನಾವೇನು ವಿಧಾನಸೌಧ ಮುಂದೆ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡ್ತೀವಲ್ಲ, ಇಡೀ ರಾಜ್ಯದಲ್ಲಿ ಕೇಸರಿ ಗುಲಾಲ್ ಹಾರಬೇಕು, ಹಾರಬೇಕು. ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ. ವೀರರಾಣಿ ಕಿತ್ತೂರ ಚೆನ್ನಮ್ಮನವ್ರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ,
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತ ಸೇವಾಲಾಲ್ ಮಹಾರಾಜರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ವಿಶ್ವಗುರು ಬಸವಣ್ಣ ಅವರಿಗೆ, ಬುದ್ಧನಿಗೆ, ನಿಮಗೆ, ಸನಾತನ ಹಿಂದೂ ಧರ್ಮಕ್ಕೆ ಥ್ಯಾಂಕ್ ಯು, ಧನ್ಯವಾದ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.